ಸ್ನೇಹಿತರೆ, ನಮಸ್ಕಾರ. ಪ್ರಪಂಚದಲ್ಲಿ ಮೂರು ರೀತಿಯಾದಂತಹ ಜನರಿರ್ತಾರೆ. ಯಾವುದೋ ಒಂದು ಸಿಚುವೇಶನ್ ಅನ್ನ ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಈ ಮೂರು ಕ್ಯಾಟಗರಿಲಿ ಒಂದು ಕ್ಯಾಟಗರಿಲಿ ಬೀಳೋ ತರ ಜನ ಇರ್ತಾರೆ. ನೀವ್ ಯಾವ ಕ್ಯಾಟಗರಿ ಅಂತ ನೀವು ನೋಡ್ಕೊಳ್ಳಿ. ಇದು ಭಗವದ್ಗೀತೆಯಲ್ಲಿ ಬರೋ ವಿಷಯನೇ. ಒಬ್ಬ ಇರ್ತಾನೆ, ತಾನು ಕೂತ ಜಾಗದಲ್ಲೇ ಕೂಡುದು, ಅಲ್ಲಾಡಲ್ಲ. ಏನ್ ಆಗ್ತಿದೆ ನನಗೆ ಗೊತ್ತಾಗ್ಬೇಕು. ಮರದಂತೆ ಕೂತಿರೋದು, ಏನ್ ನಡೀತಿದೆ ಹೋಗಿ ನೋಡೋ, ಇನಿಷಿಯೇಟಿವ್ ತಗೊಳ್ಳು. ನೀನ್ ಹೇಳು, ನಾನು ಕೇಳಿಸ್ಕೊತೀನಿ. ಇಲ್ಲಾಂದ್ರೆ ನನ್ನ ಮನ್ಸಲ್ಲೇ ನಾನು ಇಮ್ಯಾಜಿನ್ ಮಾಡ್ಕೊಂಡು ಕೂತ್ಕೊಂಡು ಬಿಡ್ತೀನಿ. ಇದು ಒಂದು ಕ್ಯಾಟಗರಿ. ಧೃತರಾಷ್ಟ್ರ ಹೀಗ್ ಮಾಡಿದ್ದು. ಸಿಚುವೇಶನ್ ಏನಿದೆ ಅನ್ನೋದನ್ನ ಇನಿಷಿಯೇಟಿವ್ ತಗೊಂಡು ನೋಡ್ಲಿಕ್ಕೆ ಹಿಂದೆ ಹಾಕ್ತಾ. ನಮ್ಮ ಕೃಷ್ಣ ದ್ವೈಪಾಯನರು ಬಂದು, ವೇದವ್ಯಾಸರು ಬಂದು ಹೇಳ್ತಾರೆ, ನಾನು ನಿನಗೆ ದಿವ್ಯ ದೃಷ್ಟಿ ಕೊಡ್ತೀನಿ, ನೀನು ಅಲ್ಲಿ ಏನ್ ನಡೀತಾ ಇದೆ ಇಲ್ಲಿ ಕೂತ್ಕೊಂಡೆ ನೋಡ್ಬೋದು ಕಣೋ, ನೋಡ್ತೀಯಾ ಅಂತ. ಇಲ್ಲ, ನಾನು ನೋಡಲ್ಲ, ಕೇಳಿಸ್ಕೊತೀನಿ ಅಂತ ಹೇಳ್ತಾರೆ. ಅದಕ್ಕೆ ಸಂಜಯನಿಗೆ ಬರಕ್ ಕೊಡ್ತಾರೆ. ಅವನು ಏನ್ ನಡೀತಿದೆ ಹೇಳ್ತಾನೆ. ನಮಗೆಲ್ಲ ಗೊತ್ತೇ ಇದೆ. ಇದು ಮೊದಲನೇ ರೀತಿ. ಏನ್ ನಡೀತಾ ಇದೆ ನೋಡಲ್ಲ, ಏನೋ ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ, ಅಥವಾ ಅದಕ್ಕೆ ಇನಿಷಿಯೇಟಿವ್ ತಗೊಂಡು ಏನೋ ಕೆಲಸ ಮಾಡದೇ ಇರೋಂಥದ್ದು. ಇಗ್ನೋರೆನ್ಸ್ ಇಸ್ ಬ್ಲಿಸ್, ಗೋಯಿಂಗ್ ವಿತ್ ದ ಫ್ಲೋ, ಈ ರೀತಿಯಾದಂತಹ ಆಟಿಟ್ಯೂಡ್ ಇರೋದು. ಇದು ತಾಮಸವಾದದ್ದು. ಇನ್ನೊಬ್ಬ ಇದ್ದ, ಒಂದ್ಸರ್ತಿ ಹೀಗೆ ಕಣ್ಣು ಹಾಯಿಸ್ದ, ಎರಡನೇ ಸಲ ದೃಷ್ಟಿಸ್ ನೋಡ್ದ ಯಾರ್ಯಾರಿದ್ದಾರೆ ಏನು ಎತ್ತ ಅಂತ. ಗುರುಗಳ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಶುರು ಮಾಡ್ದ. ನೋಡು, ನಿನ್ ಕಡೆಯವರೆಲ್ಲ ಬಂದಿದ್ದಾರೆ ನಿನ್ ಮೇಲೆ ಯುದ್ಧ ಮಾಡಕ್, ಇವಾಗ ನೋಡಿ ನೀನ್ ಟ್ರೈನಿಂಗ್ ಕೊಟ್ಟಿದ್ ನಿನ್ ಮೇಲೆ ಇವಾಗ ಪ್ರಹಾರ ಮಾಡ್ತಾರೆ ಅಂತ. ಎರಡನೇ ರೀತಿಯಾದಂತ ಜನ ಹೇಗೆ ಅಂತ ಗೊತ್ತಾಯ್ತಾ? ಕಂಪ್ಲೇಂಟ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಅಯ್ಯೋ, ಸಿಚುವೇಶನ್ ಹಿಂಗೆ ನೋಡು, ನಂದೇನೋ ಪ್ರಾಬ್ಲಮ್ ಇಲ್ಲ, ನಿನ್ ಪ್ರಾಬ್ಲಮ್ ಇವಾಗ, ನಾವೆಲ್ಲ ಫೇಸ್ ಮಾಡ್ಬೇಕೀಗ ಇವ್ರನ್ನ ಅಂತ. ಮೂರನೇ ರೀತಿಯಾದಂತಹ ಜನರಿರ್ತಾರೆ. ಇವ್ರು ಹೇಗೆ ಅಂದ್ರೆ, ಇನಿಷಿಯೇಟಿವ್ ತಗೊಂಡು ನಿಷ್ಪಕ್ಷಪಾತವಾಗಿ ಏನಿದೆ ಅದನ್ನ ನೋಡೋಣ ಅಂತ. ಅದ್ರ ಬಗ್ಗೆ ಈ ಶ್ಲೋಕದಲ್ಲಿ ಹೇಳ್ತಾರೆ. ಎರಡು ಸೈನ್ಯದ ನಡುವೆ ತಗೊಂಡು ಹೋಗಿ ನೀನು ರಥ ನಿಲ್ಲಿಸ್ತಿಯಲ್ಲ ಕೃಷ್ಣ, ಅರ್ಜುನ ಎಕ್ಸ್ಪ್ಲನೇಷನ್ ಕೊಡ್ತಾನೆ, ಎಷ್ಟೊತ್ತು ನಿಲ್ಲಿಸ್ಬೇಕು ಏನು ಎತ್ತ ಅಂತ. ದ ಟೈಮ್ ಅಂಡ್ ಸ್ಪೇಸ್ ಎರಡು ಎಷ್ಟು ಮ್ಯಾಟರ್ ಆಗತ್ತೆ ಅನ್ನೋದು ತುಂಬಾ ಮುಖ್ಯ. ಅಲ್ಲಿ ದುರ್ಯೋಧನಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಯಾರ್ಯಾರು ಬಂದಿದ್ದಾರೆ, ನಾನು ಯಾರ್ಯಾರನ್ನ ಹೊಡೆದಕ್ಕೆ ಕೊಲ್ಲಬೇಕು, ಅವ್ರನ್ನ ನೋಡ್ಲಿಕ್ಕಿದೆ, ಅಷ್ಟು ಸಮಯಗಳ ಕಾಲ ನೀನು ಆ ರಥನ ತಗೊಂಡು ಹೋಗಿ ಅಲ್ಲಿ ನಿಲ್ಲಿಸು. ತುಂಬಾ ಹತ್ರನೂ ಇಲ್ಲ, ತುಂಬಾ ದೂರನೂ ಇಲ್ಲ, ಆ ಜಾಗದಲ್ಲಿ ತಗೊಂಡು ಹೋಗು. ತುಂಬಾ ಜಾಸ್ತಿ ಹೊತ್ತು ಇಲ್ಲ, ತುಂಬಾ ಕಡಿಮೆ ಹೊತ್ತು ಇಲ್ಲ, ನಿಲ್ಸು. ನಾನು ಅದನ್ನ ನೋಡಿ, ನಾನು ಅದನ್ನ ಅರ್ಥ ಮಾಡ್ಕೊಂಡು ಸಿಚುವೇಶನ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇನಿಷಿಯೇಟಿವ್ ತಗೋಬೇಕು. ಏನೇನ್ ಪ್ಲಾನ್ ಮಾಡ್ಬೇಕು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ, ಆ ಪ್ಲಾನಿಂಗ್ ಕರೆಕ್ಟ್ ಆಗಿ ಆಗ್ಬೇಕು ಅಂದ್ರೆ ನನಗೆ ಕ್ಲಾರಿಟಿ ಬೇಕು ಅನ್ನೋದನ್ನ ಅರ್ಜುನ ಹೇಳ್ತಾರೆ. ಇದು ಇನ್ನೊಂದು ರೀತಿಯಾದಂತಹ ಅಪ್ರೋಚ್. ಧೃತರಾಷ್ಟ್ರ ಮಾಡಿದ್ದು ತಾಮಸ, ದುರ್ಯೋಧನ ಮಾಡಿದ್ದು ರಾಜಸ, ಅರ್ಜುನ ಮಾಡಿದ್ದು ಸಾತ್ವಿಕ. ನಾವು ಅಷ್ಟೇ ಸ್ನೇಹಿತರೆ. ಕೆಲವು ಸರ್ತಿ ಸಿಚುವೇಶನ್ ಇದ್ರೂ ನನಗೆ ಅದ್ರ ಬಗ್ಗೆ ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ. ಇಗ್ನರೆನ್ಸ್ ಇಸ್ ಬ್ಲಿಸ್, ಐ ಆಕ್ಟ್ ಲೈಕ್ ನಥಿಂಗ್ ಹ್ಯಾಪೆಂಡ್. ಏನೋ ಒಂದು ಸಿಚುವೇಶನ್, ಏನೋ ಒಂದು ಕಷ್ಟ ಇದೆ ಅಂದ್ರೆ ಅದಿಲ್ಲ ಅನ್ಕೊಂಡು ಜೀವನ ಮಾಡ್ಬಿಡೋಣ. ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್, ಈ ರೀತಿಯಾದಂತಹ ಅಡ್ವೈಸಸ್ ಎಲ್ಲ ಕೊಡ್ತಿರ್ತಾರೆ. ಬಿವೇರ್ ಆಫ್ ದಮ್. ಅದು ನಮ್ಮನ್ನ ಇನ್ನಷ್ಟು ಸೋಮಾರಿಗಳನ್ನಾಗಿ ಮಾಡಿಬಿಡುತ್ತೆ. ಮೊದಲನೇ ವಿಷಯ. ದುರ್ಯೋಧನ ನಂತರದವರು ರಾಜಸ ಸ್ವಭಾವದವರು. ಅವ್ರು ಏನ್ ಮಾಡ್ತಾರೆ, ಸಡನ್ ಆಗಿ ಒಂದು ಕನ್ಕ್ಲೂಷನ್ಗೆ ಬಂದ್ಬಿಡ್ತಾರೆ. ಆ ರೀತಿಯಾಗಿ ಸಡನ್ ಆಗಿ ಒಂದು ಕನ್ಕ್ಲೂಷನ್ಗೆ ಬರೋದು ಬೇಡ. ಎರಡು ಮೂರು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕು. ನಮ್ಮ ಅರ್ಜುನ ಮಾಡಿದ ಹಾಗೆ ಅವನು ಕೂತಿದ್ದ ಜಾಗದಿಂದ ಅವನಿಗೆ ಕಾಣಿಸ್ತಾ ಇದ್ದಿದ್ದು ಬೇರೆ ರೀತಿ. ಆ ಪಾಯಿಂಟ್ ಆಫ್ ವ್ಯೂ ಬದಲಾಗ್ಬೇಕು. ಆ ಪರ್ಸ್ಪೆಕ್ಟಿವ್ ಅನ್ನೋದು ಬದಲಾದಾಗ ನಮ್ಮ ಸಿಚುವೇಶನ್ ಏನಿದೆ ಅನ್ನೋದು ನಮ್ಗೆ ಇನ್ನಷ್ಟು ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಅದರಿಂದ ನಾವು ಇನ್ನಷ್ಟು ಕ್ಲಿಯರ್ ಆಗಿ ಪ್ಲಾನ್ ಮಾಡ್ಬೋದು. ಅದನ್ನ ಪ್ಲಾನಿಂಗ್ ಕರೆಕ್ಟ್ ಆಗಿತ್ತು ಅಂದ್ರೆ ಅದನ್ನ ಎಕ್ಸಿಕ್ಯೂಟ್ ಕರೆಕ್ಟ್ ಆಗಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.